ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಎಲ್ರಿಗೂ ಶುಭೋದಯ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ನಾನು ಇವತ್ತು ಎದ್ದಿದ್ದು 6 o'clockಗೆ. ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಇವಾಗ ಆಲ್ಮೋಸ್ಟ್ 6:30 6:40 ಆಗೋಯ್ತು ಅನಿಸುತ್ತೆ. ಹೀಗೆ ಅದು ಇದು ಮಾಡ್ಕೊಂಡು ಟೈಮ್ ಆಗೋದೇ ಗೊತ್ತಾಗಲ್ಲ. ಸೊ ಇವತ್ತಿನ ದಿನ ಈ ರೀತಿ ಶುರು ಆಗ್ತಾಯಿದೆ. ಆ್ಯಂಡ್ ನಾನು ನೈಟೇ ಈ ಒಂದು ಮೆಂತ್ಯಕಾಳು ಮತ್ತು ಜೀರಿಗೆನ ನೆನೆ ಹಾಕಿದ್ದೆ. ಸೊ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಕುಡಿತೀನಿ. ಹಾಗೆ ಎದ್ದ ತಕ್ಷಣ ಈ ಒಂದು ಬಾಟಲಲ್ಲಿ ಬಿಸಿನೀರು ಕಾಯಿಸಿ ಇಟ್ಟಿದ್ದೆ. ಸೊ ಬೆಳಿಗ್ಗೆ ತನಕನೂ ಹಾಗೆ ಬಿಸಿ ಇತ್ತು. ಸೊ ಅದನ್ನು ಕುಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಕುಡಿಬೇಕು. ಸೊ ಬನ್ನಿ. ಸೊ ಅದನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ನೆನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನೆನ್ನೆ ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲನೂ ಬ್ಲೆಂಡ್ ಮಾಡಿ ಐಸ್ ಕ್ಯೂಬ್ ಥರ ಹಾಕಿದ್ದೆ. ಸೊ ನೀಟಾಗಿ ಆಗಿದೆ. ಸೊ ನೋಡೋಣ ಹೆಂಗೆ ಅನಿಸುತ್ತೆ ಅಂತ ಯೂಸ್ ಮಾಡಿ. ಒಂದನ್ನು ತಗೋತೀನಿ. ನಾನು ಸ್ವಲ್ಪನೇ ಹಾಕಿದ್ದೆ. ಸೊ ಇದನ್ನು ಈಗ ಫೇಸ್ಗೆ ಮಸಾಜ್ ಮಾಡ್ಕೋಬೇಕು. ಅದೇ ಸ್ಮೆಲ್ ಬರ್ತಾ ಇದೆ ಫ್ಲ್ಯಾಕ್ಸ್ ಸೀಡ್ಸ್ದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಫೇಸ್ ಮಾಸ್ಕ್ ಏನು ಕೆಳಗಡೆ ಹೋಗ್ತಾ ಇಲ್ಲ. ಯಾಕಂದರೆ ಇದು ಜೆಲ್ ಟೈಪ್ ಇರುತ್ತಲ್ವ. ಸೊ ಅಲ್ಲೇ ಉಳ್ಕೊಳ್ಳುತ್ತೆ, ಫೇಸ್ ಮೇಲೆ ಉಳ್ಕೊಳ್ಳುತ್ತೆ. ಫೇಸ್ ನೋಡ್ತಾ ಇರ್ಬೋದು, ಡ್ರೈ ಆಗ್ತಾ ಇದೆ ಇವಾಗ. ಆಲ್ಮೋಸ್ಟ್ ಡ್ರೈ ಆಗಿದೆ. ಓಹ್ ಮೈ ಗಾಡ್, ಭತ್ತ ತಂದು ಹಾಕ್ತೀನಿ ಇದಕ್ಕೆ. ನೆನ್ನೆ ಇಲ್ಲಿ ಹಕ್ಕಿ ಹಾಕಿದ್ದೆ. ಸೊ ಮತ್ತೆ ಬಂದಿದ್ದಾರೆ. ಹಾಂ ಇದ್ದೀರಾ? ಇಲ್ಲಿ ಅಕ್ಕಿ ಹಾಕಿದ್ನಲ್ವಾ, ತಿನ್ಕೊಬಿಟ್ಟೈತಾ? ನೆನ್ನೆ ಹಾಕಿದ್ದೆಲ್ಲ ತಿನ್ಕೊಬಿಟ್ಟವ್ರೆ. ಸೂರ್ಯದೇವ ಬಂದರು. ಸೊ ಇವಾಗ ಅರ್ಧ ಗಂಟೆ ವಾಕ್ ಮುಗಿಸ್ಕೊಂಡು ಹಾಗೆ ಒಂದು ಐದು ಸಲ ಸೂರ್ಯ ನಮಸ್ಕಾರ ಮಾಡಿ ಬಂದೆ. ಆ್ಯಂಡ್ ನನ್ನ ಫೇಸ್ ನೋಡ್ತಾ ಇರ್ಬೋದು, ಏನು ಬೂದಿ ಥರ ಅನ್ನಿಸ್ತಾ ಇರ್ಬೋದು. ಬಟ್ ಇದು ಅದೇ ಜೆಲ್ ಮಸಾಜ್ ಮಾಡಿದ್ನಲ್ಲ ಫ್ಲ್ಯಾಕ್ಸ್ ಸೀಡ್ಸು ಅದರದ್ದು. ಸೊ ವಾಶ್ ಮಾಡಬೇಕು ಇವಾಗ. ಇನ್ನೂ ವಾಶ್ ಕೂಡ ಮಾಡಿಲ್ಲ ನಾನು. ಆ್ಯಂಡ್ ಇವತ್ತಿನ ತಿಂಡಿಗೆ ಬಂದು ಬೀಟ್ರೂಟ್ ಮತ್ತು ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ. ಇದು ನಾರ್ಮಲ್ ನಮ್ಮ ಕಡೆ ಮಾಡ್ತಾ ಇರ್ತೀವಿ ಯಾವಾಗಲೂ. ಅಮ್ಮ ಚಪಾತಿ ಕಲಸಿಟ್ಟಿದ್ದಾರೆ. ಇದನ್ನೆಲ್ಲ ಪೀಲ್ ಮಾಡಿ ಕೂಡ ಇಟ್ಟಿದ್ದಾರೆ. ಸೊ ನಾನು ಇದನ್ನೆಲ್ಲ ತುರಿದ್ಬಿಟ್ಟು ಇದು ಮಾಡ್ತೀನಿ. ಇವಾಗ ನಾನು ಅದನ್ನೆಲ್ಲ ತುರಿದ್ಬಿಟ್ಟು ಪಲ್ಯ ಮಾಡಬೇಕು. ಇವಾಗ ಇದಿಷ್ಟು ರೆಡಿಯಾಗಿದೆ. ಇವಾಗ ರೆಡಿ ಮಾಡಿಬಿಡ್ತೀನಿ ಪಲ್ಯನ. ಹೊತ್ತು ಅಯ್ಯೋ, ಹಾಂ ಎತ್ತಿ. ಹಾಂ ನಾನು ಹೊತ್ತುತ್ತೇನೆ. ಹೊತ್ತು ನಾನು ಹೆಂಗೆ ಹೊತ್ತೀನಿ ಗೊತ್ತಾ? ವೆರಿ ಗುಡ್.
ಗುಡ್ ಎಲ್ಲ ಹಾಂ ಎತ್ತು ಅದನ್ನ ಹ್ಞೂ ಹ್ಞೂ ವೆರಿ ಗುಡ್. ಈಗ ನಮ್ಮ ಆನೆ ನನಗೋಸ್ಕರ ಊಟ ಹಾಕೊಡಕ್ಕೆ ಕಾಯ್ತಾ ಇದ್ದಾನೆ ತಪ್ಪಲೆ ಹಿಡ್ಕೊಂಡು. ಇಲ್ಲಿ ನಮ್ಮ ಬಾಸ್ ನೀರು ಕುಡಿತಾ ಇದ್ದಾರೆ. ವಾವ್